ಓಂ ನಮ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಾಣಿ ಡೇಟು 22/4/2026 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ ಮಧುರ ಮಕ್ಕಳೇ, ನೀವು ತಂದೆಯ ನೆನಪಿನಿಂದ ಅಕ್ಯುರೇಟ್ ಆಗಿರಿ. ಆಗ ನಿಮ್ಮ ಚೆಹರೆಯು ಸದಾ ಖುಷಿಯಿಂದ ಮಿಂಚುತ್ತಿರುತ್ತದೆ. ಪ್ರಶ್ನೆ: ನೆನಪಿನಲ್ಲಿ ಕುಳಿತುಕೊಳ್ಳುವ ವಿಧಿ ಯಾವುದು ಹಾಗೂ ಅದರಿಂದಾಗುವ ಲಾಭವೇನು? ಉತ್ತರ: ನೆನಪಿನಲ್ಲಿ ಕುಳಿತುಕೊಂಡಾಗ ಬುದ್ಧಿಯಿಂದ ಎಲ್ಲ ಉದ್ಯೋಗ ವ್ಯವಹಾರಗಳ ಪಂಚಾಯಿತಿಯನ್ನು ಮರೆತು ತನ್ನನ್ನು ದೇಹಿ ಎಂದು ತಿಳಿದು, ದೇಹ ಮತ್ತು ದೇಹದ ಸಂಬಂಧಗಳದು ದೊಡ್ಡ ಜಾಲವಿದೆ, ಆ ಜಾಲವನ್ನು ಪಾರು ಮಾಡಿ ದೇಹಾಭಿಮಾನದಿಂದ ದೂರ ಹೋಗಿ, ಅಂದರೆ ನಾನು ಸತ್ತರೆ ನನ್ನ ಪಾಲಿಗೆ ಜಗತ್ತೇ ಸತ್ತಂತೆ, ಜೀವಿಸಿದ್ದಂತೆಯೇ ಎಲ್ಲವನ್ನು ಮರೆತು ಒಬ್ಬ ತಂದೆಯ ನೆನಪಿರಲಿ. ಇದು ಅಶರೀರಿ ಸ್ಥಿತಿಯಾಗಿದೆ. ಇದರಿಂದ ಆತ್ಮದ ತುಕ್ಕು ಕಳೆಯುತ್ತಾ ಹೋಗುವುದು. ಗೀತೆ. ರಾತ್ರಿಯ ಪ್ರಯಾಣಿಕನೇ, ಸುಸ್ತಾಗಬೇಡ. ಓಂ ಶಾಂತಿ. ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತಿದ್ದೀರಿ. ಇದಕ್ಕೆ ಧ್ಯಾನದಲ್ಲಿ ಅಥವಾ ಶಾಂತಿಯಲ್ಲಿ ಕುಳಿತುಕೊಳ್ಳುವುದು ಎಂದು ಹೇಳುತ್ತಾರೆ. ಕೇವಲ ಶಾಂತಿಯಲ್ಲಿ ಕುಳಿತುಕೊಳ್ಳುವುದಲ್ಲ, ಅನುಭವ ಮಾಡುತ್ತಿದ್ದೀರಿ. ಸ್ವಧರ್ಮದಲ್ಲಿ ಸ್ಥಿತರಾಗಿದ್ದೀರಿ, ಆದರೆ ಯಾತ್ರೆಯಲ್ಲಿಯೂ ಇದ್ದೀರಿ. ಈ ಯಾತ್ರೆಯನ್ನು ಕಲಿಸುವಂತಹ ತಂದೆಯು ಜೊತೆಯಲ್ಲಿಯೂ ಕರೆದುಕೊಂಡು ಹೋಗುತ್ತಾರೆ. ಆ ಬ್ರಾಹ್ಮಣರು ದೈಹಿಕ ಯಾತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗದರ್ಶಕರಾಗಿದ್ದಾರೆ. ನೀವು ಆತ್ಮಿಕ ಬ್ರಾಹ್ಮಣರಾಗಿದ್ದೀರಿ. ಬ್ರಾಹ್ಮಣ ವರ್ಣ ಅಥವಾ ಕುಲವೆಂದು ಹೇಳುತ್ತಾರೆ. ಈಗ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತಿದ್ದೀರಿ. ಅನ್ಯ ಸತ್ಸಂಗಗಳಲ್ಲಿ ಅವರು ಕುಳಿತುಕೊಂಡರೂ ಸಹ ಗುರುವಿನ ನೆನಪು ಬರುವುದು. ಗುರುಗಳು ಬಂದು ಪ್ರವಚನವನ್ನು ತಿಳಿಸಲಿ ಎಂದು ಬುದ್ಧಿಯಲ್ಲಿ ಇರುತ್ತದೆ. ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಇದು ನೆನಪಿನ ಯಾತ್ರೆಯಾಗಿದೆ. ಇದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ. ನೀವು ತುಕ್ಕನ್ನು ಇಳಿಸಿಕೊಳ್ಳಲು ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ. ತಂದೆಯ ಆದೇಶವಾಗಿದೆ. ನೆನಪಿನಿಂದಲೇ ತುಕ್ಕು ಇಳಿಯುವುದು. ಏಕೆಂದರೆ ನಾನೇ ಪತಿತ ಪಾವನನಾಗಿದ್ದೇನೆ. ನಾನು ಯಾರದೇ ನೆನಪಿನಿಂದ ಬರುವುದಿಲ್ಲ. ನಾನು ಬರುವ ಸಮಯವೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಯಾವಾಗ ಪತಿತ ಪ್ರಪಂಚವು ಪರಿವರ್ತನೆಯಾಗಿ ಪಾವನ ಪ್ರಪಂಚವಾಗಬೇಕು. ಆದಿ ಸನಾತನ ದೇವಿ ದೇವತಾ ಧರ್ಮವು ಯಾವುದು ಪ್ರಾಯಲೋಪವಾಗಿದೆಯೋ ಅದನ್ನು ಪುನಃ ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡುತ್ತೇನೆ. ಈ ಬ್ರಹ್ಮರವರಿಗಾಗಿಯೇ ತಿಳಿಸಲಾಗಿದೆ. ಬ್ರಹ್ಮ ವಿಷ್ಣು ಸೆಕೆಂಡಿನಲ್ಲಿ ಆಗುತ್ತಾರೆ. ಮತ್ತು ವಿಷ್ಣುವಿನಿಂದ ಬ್ರಹ್ಮನಾಗುವುದರಲ್ಲಿ 5000 ವರ್ಷಗಳು ಹಿಡಿಸುತ್ತದೆ. ಇವು ಸಹ ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತುಗಳಾಗಿವೆ. ನೀವು ಶೂದ್ರರಾಗಿದ್ದವರೇ ಈಗ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀರಿ. ನೀವು ಬ್ರಾಹ್ಮಣರಾಗುತ್ತೀರಿ. ಆಗ ನಿಮ್ಮಲ್ಲಿರುವ ತುಕ್ಕು ತೆಗೆಯಲು ಶಿವತಂದೆಯು ಬ್ರಹ್ಮರವರ ಮೂಲಕ ನಿಮಗೆ ಈ ನೆನಪಿನ ಯಾತ್ರೆಯನ್ನು ಕಲಿಸಿಕೊಡುತ್ತಾರೆ. ಈ ರಚನೆಯ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನಂತೂ ತಿಳಿದುಕೊಂಡಿದ್ದೀರಿ. ಇದರಲ್ಲಿ ನಿಧಾನವಾಗುವುದಿಲ್ಲ. ಈಗ ಇರುವುದು ಸಹ ಕಲಿಯುಗವೇ. ಈಗ ಕಲಿಯುಗದ ಆದಿಯಿಂದ ಅವರು ಕೇವಲ ಹೇಳುತ್ತಾರೆ, ಆದರೆ ತಂದೆಯು ತಿಳಿಸುತ್ತಾರೆ, ಇದು ಕಲಿಯುಗದ ಅಂತ್ಯವಾಗಿದೆ, ಘೋರ ಅಂಧಕಾರವಾಗಿದೆ. ನಿಮಗೆ ಇವೆಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ. ನೀವು ಮಕ್ಕಳು ಮುಂಜಾನೆಯಲ್ಲಿ ಕುಳಿತುಕೊಳ್ಳುತ್ತೀರೆಂದರೆ ನೆನಪಿನಲ್ಲಿ ಕುಳಿತುಕೊಳ್ಳಿ. ಇಲ್ಲದಿದ್ದರೆ ಮಾಯೆಯ ಬಿರುಗಾಳಿ ಬರುತ್ತದೆ. ಉದ್ಯೋಗ ವ್ಯವಹಾರಗಳ ಕಡೆ ಬುದ್ಧಿಯೋಗವು ಹೋಗುತ್ತದೆ. ಇದೆಲ್ಲವೂ ಹೊರಗಿನ ಪಂಚಾಯಿತಿ ಅಲ್ಲವೇ? ಹೇಗೆ ಜೇಡ್ರ ಹುಳು ಎಷ್ಟೊಂದು ಜಾಲವನ್ನು ಕಟ್ಟುತ್ತದೆ, ಎಲ್ಲವನ್ನು ಆವರಿಸಿಕೊಳ್ಳುತ್ತದೆ. ದೇಹದ ಪ್ರಪಂಚವು ಎಷ್ಟೊಂದಿದೆ. ಚಿಕ್ಕಪ್ಪ, ದೊಡ್ಡಪ್ಪ, ಗುರು, ಗೋಸಾಯಿ, ಎಷ್ಟು ದೊಡ್ಡ ಜಾಲವು ಕಂಡುಬರುತ್ತದೆ. ದೇಹ ಸಹಿತವಾಗಿ ಇದೆಲ್ಲವನ್ನು ದೂರ ಸರಿಸಬೇಕಾಗಿದೆ.
ಒಂಟಿ ದೇಹಿ ಆಗಬೇಕಾಗಿದೆ. ಮನುಷ್ಯರು ಶರೀರವನ್ನು ಬಿಟ್ಟಾಗ ಎಲ್ಲವನ್ನು ಮರೆತು ಹೋಗುತ್ತಾರೆ. ತಾವು ಸತ್ತರೆ ತನ್ನ ಪಾಲಿಗೆ ಜಗತ್ತೇ ಸತ್ತಂತೆ. ಈ ಪ್ರಪಂಚವು ಸಮಾಪ್ತಿಯಾಗಲಿದೆ ಎಂಬ ಜ್ಞಾನವು ಬುದ್ಧಿಯಲ್ಲಿದೆ. ತಂದೆಯು ತಿಳಿಸುತ್ತಾರೆ, ಜ್ಞಾನವನ್ನು ಹೇಳಲು ಬರದಿದ್ದರೆ ಕೇವಲ ನೆನಪು ಮಾಡಿ. ಹೇಗೆ ಈ ಬ್ರಹ್ಮ ತಂದೆಯನ್ನು ನೆನಪು ಮಾಡುತ್ತಾರೆ, ಕನ್ಯೆಯು ಪತಿಯನ್ನು ನೆನಪು ಮಾಡುತ್ತಾಳೆ. ಏಕೆಂದರೆ ಪತಿಯೇ ಪರಮೇಶ್ವರನಾಗಿ ಬಿಡುತ್ತಾರೆ. ಆದ್ದರಿಂದ ತಂದೆಯೊಂದಿಗಿನ ಬುದ್ಧಿಯು ಪತಿಯ ಕಡೆಗೆ ಹೊರಟು ಹೋಗುತ್ತದೆ. ಇಲ್ಲಂತೂ ಇವರು ಪತಿಯರಿಗೂ ಪತಿ ವರನಾಗಿದ್ದಾರಲ್ಲವೇ. ನೀವೆಲ್ಲರೂ ವಧುಗಳಾಗಿದ್ದೀರಿ. ಎಲ್ಲರೂ ಭಗವಂತನ ಭಕ್ತಿ ಮಾಡುತ್ತಾರೆ. ಎಲ್ಲ ಭಕ್ತಿನೀಯರು ರಾವಣನ ಬಂಧನದಲ್ಲಿದ್ದಾರೆ ಅಂದಾಗ ಅವಶ್ಯವಾಗಿ ತಂದೆಗೆ ದಯೆ ಬರುತ್ತದೆಯಲ್ಲವೇ. ತಂದೆಯು ದಯಾ ಹೃದಯಿಯಾಗಿದ್ದಾರೆ. ಅವರಿಗೆ ದಯಾಸಾಗರನೆಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಗುರುಗಳಂತೂ ಅನೇಕ ಪ್ರಕಾರದವರಿದ್ದಾರೆ. ಯಾರು ಸ್ವಲ್ಪ ಶಿಕ್ಷಣ ಕೊಡುವರೋ ಅವರಿಗೆ ಗುರು ಎಂದು ಹೇಳಿಬಿಡುತ್ತಾರೆ. ಇಲ್ಲಂತೂ ತಂದೆಯು ಸನ್ಮುಖದಲ್ಲಿ ರಾಜಯೋಗವನ್ನು ಕಲಿಸುತ್ತಾರೆ. ಪರಮಾತ್ಮನ ಹೊರತು ಮತ್ಯಾರಿಗೂ ರಾಜಯೋಗವನ್ನು ಕಲಿಸುವುದು ಬರುವುದೇ ಇಲ್ಲ. ಪರಮಾತ್ಮನೇ ಬಂದು ರಾಜಯೋಗವನ್ನು ಕಲಿಸಿದ್ದರು. ಮತ್ತು ಅದರಿಂದೇನಾಯಿತು ಇದು ಯಾರಿಗೂ ತಿಳಿದಿಲ್ಲ. ಗೀತೆಯ ಪ್ರಮಾಣವನ್ನು ಅನೇಕರು ಕೊಡುತ್ತಾರೆ. ಚಿಕ್ಕ ಕುಮಾರಿಯರೂ ಸಹ ಗೀತೆಯನ್ನು ಕಂಠಪಾಠ ಮಾಡಿಕೊಳ್ಳುತ್ತಾರೆ. ಆಗ ಅವರದು ಸ್ವಲ್ಪ ಮಹಿಮೆಯಾಗುತ್ತದೆ. ಗೀತೆಯನ್ನು ಮರೆಯಾಗಿಲ್ಲ. ಗೀತೆಗೆ ಬಹಳ ಮಹಿಮೆ ಇದೆ. ಗೀತಾ ಜ್ಞಾನದಿಂದಲೇ ತಂದೆಯು ಇಡೀ ಪ್ರಪಂಚವನ್ನು ಪರಿವರ್ತನೆ ಮಾಡುತ್ತಾರೆ. ನಿಮ್ಮ ಕಾಯವನ್ನು ಕಲ್ಪತರು ಕಲ್ಪವೃಕ್ಷದ ಸಮಾನ ಅಥವಾ ಅಮರವನ್ನಾಗಿ ಮಾಡಿಬಿಡುತ್ತಾರೆ. ನೀವು ಮಕ್ಕಳು ತಂದೆಯ ನೆನಪಿನಲ್ಲಿರುತ್ತೀರಿ. ತಂದೆಯ ಆಹ್ವಾನ ಮಾಡುವುದಿಲ್ಲ. ನೀವು ತಂದೆಯ ನೆನಪಿನಲ್ಲಿದ್ದು ಉನ್ನತಿ ಮಾಡಿಕೊಳ್ಳುತ್ತಿದ್ದೀರಿ. ತಂದೆಯ ಆದೇಶದಂತೆ ನಡೆಯುವ ಉಮಂಗವು ಇರಬೇಕು. ನಾವು ಶಿವತಂದೆಯನ್ನು ನೆನಪು ಮಾಡಿಯೇ ಭೋಜನವನ್ನು ಸ್ವೀಕರಿಸುತ್ತೇವೆ. ಅಂದರೆ ಶಿವತಂದೆಯ ಜೊತೆ ಸೇವಿಸುತ್ತೇವೆ. ಅಂಗಡಿಯಲ್ಲಿಯೂ ಅಲ್ಪ ಸ್ವಲ್ಪ ಸಮಯವು ಸಿಕ್ಕಿಯೇ ಸಿಗುತ್ತದೆ. ತಂದೆಗೆ ಪತ್ರ ಬರೆಯುತ್ತಾರೆ. ಕುರ್ಚಿಯ ಮೇಲೆ ಕುಳಿತುಕೊಂಡಾಗ ನೆನಪಿನಲ್ಲಿ ಕುಳಿತು ಬಿಡುತ್ತೇವೆ. ಅಧಿಕಾರಿಗಳು ಬಂದು ನೋಡುತ್ತಾರೆ. ಆಗ ಕುಳಿತಿದ್ದಂತೆಯೇ ಇವರು ಮಾಯವಾಗಿ ಬಿಡುತ್ತಾರೆ. ಅರ್ಥಾತ್ ಅಶರೀರಿಯಾಗಿ ಬಿಡುತ್ತಾರೆ. ಕೆಲವರ ಕಣ್ಣುಗಳು ಮುಚ್ಚಲ್ಪಡುತ್ತವೆ. ಇನ್ನು ಕೆಲವರ ಕಣ್ಣುಗಳು ತೆರೆದೇ ಇರುತ್ತವೆ. ಇನ್ನೂ ಕೆಲವರು ಈ ರೀತಿ ಕುಳಿತಿರುತ್ತಾರೆ. ಅವರಿಗೆ ಏನೂ ಕಾಣುವುದಿಲ್ಲ. ಹೇಗೆ ಮಾಯವಾದಂತೆಯೇ ಇರುತ್ತಾರೆ. ಅಂದರೆ ತಂದೆಯು ಅವರ ದಾರವನ್ನು ಸೆಳೆದರು. ಅವರು ಮೋಜಿನಲ್ಲಿ ಕುಳಿತಿರುತ್ತಾರೆ. ಅವರೊಂದಿಗೆ ನಿಮಗೆ ಏನಾಯಿತೆಂದರೆ ಯಾರಾದರೂ ಕುಳಿತಾರೆ ಕೇಳುತ್ತಾರೆ. ಆಗ ನಾವು ತಂದೆಯ ನೆನಪಿನಲ್ಲಿ ಕುಳಿತಿದ್ದೆವು ಎಂದು ಹೇಳುತ್ತಾರೆ. ನಾವು ತಂದೆಯ ಬಳಿಗೆ ಹೋಗಬೇಕೆಂದು ಬುದ್ಧಿಯಲ್ಲಿರುತ್ತದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಆತ್ಮ ಅಭಿಮಾನಿಯಾಗುವುದರಿಂದ ನೀವು ನನ್ನ ಬಳಿಗೆ ಬಂದು ಬಿಡುತ್ತೀರಿ. ಪವಿತ್ರರಾಗದೆ ಅಲ್ಲಿ ಹೋಗಲು ಸಾಧ್ಯವಿಲ್ಲ. ಅಂದಮೇಲೆ ಈಗ ಪವಿತ್ರರಾಗುವುದು ಹೇಗೆ? ಅದನ್ನು ತಂದೆಯೇ ತಿಳಿಸುತ್ತಾರೆ. ಮನುಷ್ಯರು ತಿಳಿಸಲು ಸಾಧ್ಯವಿಲ್ಲ. ನೀವು ಅಲ್ಪ ಸ್ವಲ್ಪ ತಿಳಿದುಕೊಂಡಿದ್ದರೆ ಅನ್ಯರ ಕಲ್ಯಾಣವನ್ನು ಮಾಡುವಿರಿ. ನೀವು ಅನ್ಯರ ಕಲ್ಯಾಣ ಮಾಡುವ ತಂದೆಯ ಪರಿಚಯವನ್ನು ಕೊಡುವ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಬೇಕಾಗಿದೆ. ಭಕ್ತಿ ಮಾರ್ಗದಲ್ಲಿಯೂ ಸಹ ಓ ಗಾಡ್ ಫಾದರ್ ದಯೆ ತೋರಿಸಿ ಎಂದು ಹೇಳಿ ನೆನಪು ಮಾಡುತ್ತಾರೆ. ಹೀಗೆ ಕೂಗುವುದು ಒಂದು ಹವ್ಯಾಸವಾಗಿ ಬಿಟ್ಟಿದೆ. ತಂದೆಯು ನೀವು ಮಕ್ಕಳನ್ನು ತಮ್ಮ ಸಮಾನ ಕಲ್ಯಾಣಕಾರಿಗಳನ್ನಾಗಿ ಮಾಡುತ್ತಾರೆ. ಮಾಯೆಯು ಎಲ್ಲರನ್ನೂ ಎಷ್ಟು ಬುದ್ಧಿಹೀನರನ್ನಾಗಿ ಮಾಡಿಬಿಟ್ಟಿದೆ. ಲೌಕಿಕ ತಂದೆಯೂ ಸಹ ಮಕ್ಕಳ ನಡವಳಿಕೆಯ ಸರಿಯಿಲ್ಲದಿರುವುದನ್ನು ನೋಡಿದರೆ ನೀನು ಬುದ್ಧಿಹೀನನಾಗಿದ್ದೀಯಾ ಎಂದು ಹೇಳುತ್ತಾರೆ. 1 ವರ್ಷದಲ್ಲಿಯೇ ತಂದೆಯ ಎಲ್ಲ ಆಸ್ತಿಯನ್ನು ಕಳೆದು ಬಿಡುತ್ತಾರೆ. ಅದೇ ರೀತಿ ಬೇಹದ್ದಿನ ತಂದೆಯು ಸಹ ಹೇಳುತ್ತಾರೆ, ನಿಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡಿದ್ದೆ. ಈಗ ನಿಮ್ಮ ಚಲನೆಯನ್ನಾದರೂ ನೋಡಿಕೊಳ್ಳಿ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇದು ಎಷ್ಟು ಅದ್ಭುತವಾದ ಆಟವಾಗಿದೆ. ಭಾರತದ ಎಷ್ಟೊಂದು ಅವನತಿಯಾಗಿ ಬಿಡುತ್ತದೆ.
ಇದು ಭಾರತವಾಸಿಗಳ ಅವನತಿಯಾಗಿದೆ. ನಾವು ಬಹಳ ಕೆಳಗಿಳಿದಿದ್ದೇವೆ, ಕಲಿಯುಗಿ ತಮೋಪ್ರಧಾನರಾಗಿದ್ದೇವೆ ಎಂಬುದನ್ನು ಅವರು ತಿಳಿದುಕೊಳ್ಳುವುದೇ ಇಲ್ಲ. ಭಾರತವು ಸ್ವರ್ಗವಾಗಿತ್ತು, ಅರ್ಥಾತ್ ಮನುಷ್ಯರು ಸ್ವರ್ಗವಾಸಿಗಳಾಗಿದ್ದರು. ಈಗ ಅದೇ ಮನುಷ್ಯರು ನರಕವಾಸಿಗಳಾಗಿದ್ದಾರೆ. ಈ ಜ್ಞಾನವು ಯಾರಲ್ಲಿಯೂ ಇಲ್ಲ. ಬ್ರಹ್ಮ ತಂದೆಗೂ ಸಹ ತಿಳಿದಿರಲಿಲ್ಲ. ಈಗ ಬುದ್ಧಿಯಲ್ಲಿ ಚಮತ್ಕಾರ ಬಂದಿದೆ. 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಏಣಿಯನ್ನು ಅವಶ್ಯವಾಗಿ ಕೆಳಗಿಳಿಯಬೇಕಾಗುವುದು. ಮೇಲೇರಲು ಸ್ಥಳವೂ ಇಲ್ಲ. ಇಳಿಯುತ್ತಾ ಪತೀತರಾಗಬೇಕಾಗಿದೆ. ಈ ಮಾತು ಯಾರ ಬುದ್ಧಿಯಲ್ಲಿಯೂ ಇಲ್ಲ. ತಂದೆಯು ನೀವು ಮಕ್ಕಳಿಗೆ ತಿಳಿಸಿದ್ದಾರೆ. ಮತ್ತು ನೀವು ಭಾರತವಾಸಿಗಳಿಗೆ ತಿಳಿಸುತ್ತೀರಿ, ನೀವು ಸ್ವರ್ಗವಾಸಿಗಳಾಗಿದ್ದೀರಿ, ಈಗ ನರಕವಾಸಿಯಾಗಿದ್ದೀರಿ. ನಿಮಗೆ 84 ಜನ್ಮಗಳಿದೆ. ಪುನರ್ಜನ್ಮವನ್ನಂತೂ ಎಲ್ಲರೂ ಒಪ್ಪುತ್ತಾರಲ್ಲವೇ? ಅಂದಾಗ ಎಲ್ಲರೂ ಅವಶ್ಯವಾಗಿ ಕೆಳಗಿಳಿಯಬೇಕಾಗಿದೆ. ಎಷ್ಟು ಪುನರ್ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಎಂಬುದನ್ನು ಸಹ ತಂದೆಯು ತಿಳಿಸಿದ್ದಾರೆ. ಈ ಸಮಯದಲ್ಲಿ ನೀವು ಅನುಭವ ಮಾಡುತ್ತೀರಿ. ನಾವು ಪಾವನ ದೇವಿ ದೇವತೆಗಳಾಗಿದ್ದೆವು. ನಂತರ ರಾವಣನು ಪತಿತರನ್ನಾಗಿ ಮಾಡಿದ್ದನು. ಮತ್ತು ಶೂದ್ರರಿಂದ ದೇವತೆಗಳನ್ನಾಗಿ ಮಾಡುವುದಕ್ಕಾಗಿ ತಂದೆ ಬಂದು ಓದಿಸಬೇಕಾಗಿದೆ. ತಂದೆಗೆ ಮುಕ್ತಿದಾತ, ಮಾರ್ಗದರ್ಶಕನೆಂದು ಹೇಳುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಳ್ಳುವುದಿಲ್ಲ. ಈಗ ಆ ಸಮಯವು ಬಹುಬೇಗನೆ ಬರಲಿದೆ, ಯಾವಾಗ ಎಲ್ಲರಿಗೂ ಸಹ ಇದು ಅರ್ಥವಾಗುವುದು. ಹೇಗಿದ್ದವರು ಏನಾಗಿ ಬಿಟ್ಟಿದ್ದಾರೆ, ನಾಟಕವು ಹೇಗೆ ಮಾಡಲ್ಪಟ್ಟಿದೆ. ನಾವು ಲಕ್ಷ್ಮೀನಾರಾಯಣರಂತೆ ಆಗಬಹುದೆಂದು ಯಾರಿಗೂ ಸ್ವಪ್ನದಲ್ಲಿಯೂ ಇರಲಿಲ್ಲ. ತಂದೆಯು ಎಷ್ಟೊಂದು ಸ್ಮೃತಿಯಲ್ಲಿ ತೆಗೆದುಕೊಂಡು ಹೋಗುತ್ತಾರೆ. ತಂದೆಯಿಂದ ಈಗ ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂದರೆ ಶ್ರೀಮತದಂತೆ ನಡೆಯಬೇಕಾಗಿದೆ. ನೆನಪಿನ ಯಾತ್ರೆಯ ಅಭ್ಯಾಸ ಮಾಡಬೇಕಾಗಿದೆ. ನಿಮಗೆ ತಿಳಿದಿದೆ, ಪಾದ್ರಿಗಳು ತಿರುಗಾಡಲು ಹೋಗುತ್ತಾರೆಂದರೆ ಎಷ್ಟೊಂದು ಶಾಂತಿಯುತವಾಗಿ ನಡೆಯುತ್ತಾರೆ. ಅವರು ಕ್ರಿಸ್ತನ ನೆನಪಿನಲ್ಲಿರುತ್ತಾರೆ. ಕ್ರಿಸ್ತನ ಜೊತೆ ಅವರ ಪ್ರೀತಿ ಇದೆ. ನೀವು ಆತ್ಮಿಕ ಮಾರ್ಗದರ್ಶಕರ ಪ್ರೀತಿ, ಬುದ್ಧಿಯು ಪರಮಪ್ರಿಯ ಪರಮಪಿತ ಪರಮಾತ್ಮನ ಜೊತೆ ಇದೆ. ಇದನ್ನು ತಿಳಿದುಕೊಂಡಿದ್ದೀರಿ. ನಂಬರ್ 1 ಪುರುಷಾರ್ಥದನುಸಾರ ಕಲ್ಪದ ಹಿಂದಿನ ತರಹ ರಾಜಧಾನಿಯು ಅವಶ್ಯವಾಗಿ ಸ್ಥಾಪನೆಯಾಗುವುದು. ಯಾರೆಷ್ಟು ಪುರುಷಾರ್ಥ ಮಾಡಿ ಶ್ರೀಮತದಂತೆ ನಡೆಯುವರೋ ಅವರೇ ಪಡೆಯುವರು. ತಂದೆಯು ಬಹಳ ಒಳ್ಳೊಳ್ಳೆಯ ಮತವನ್ನು ಕೊಡುತ್ತಾರೆ. ಆದರೂ ಸಹ ಗ್ರಹಚಾರವು ಈ ರೀತಿ ಕುಳಿತುಕೊಳ್ಳುತ್ತದೆ, ಶ್ರೀಮತದಂತೆ ನಡೆಯುವುದಿಲ್ಲ. ನಿಮಗೆ ತಿಳಿದಿದೆ, ಶ್ರೀಮತದಂತೆ ನಡೆಯುವುದರಲ್ಲಿಯೇ ವಿಜಯವಿದೆ, ನಿಶ್ಚಯದಲ್ಲಿಯೇ ವಿಜಯವಿದೆ. ತಂದೆಯು ತಿಳಿಸುತ್ತಾರೆ, ನೀವು ನನ್ನ ಮತದಂತೆ ನಡೆಯಿರಿ. ಈ ಬ್ರಹ್ಮರವರು ಮತ ಕೊಡುತ್ತಾರೆಂದು ಏಕೆ ತಿಳಿಯುತ್ತೀರಿ? ಯಾವಾಗಲೂ ಶಿವತಂದೆಯು ಸಲಹೆ ನೀಡುತ್ತಾರೆಂದೇ ತಿಳಿಯಿರಿ. ಅವರಂತೂ ಸೇವೆಯ ಮತವನ್ನೇ ಕೊಡುತ್ತಾರೆ. ಬಾಬಾ ಈ ವ್ಯಾಪಾರ ಮಾಡುವುದೇ ಎಂದು ಕೆಲವರು ಕೇಳುತ್ತಾರೆ. ತಂದೆಯು ಈ ಮಾತುಗಳಿಗಾಗಿ ಮತ ಕೊಡುವುದಿಲ್ಲ. ಹೇ ಪತಿತ ಪಾವನ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನನ್ನನ್ನು ಕರೆಯುತ್ತೀರಿ. ಆದ್ದರಿಂದ ನಾನು ಆ ಯುಕ್ತಿಯನ್ನು ತಿಳಿಸುತ್ತೇನೆ. ಇದು ಬಹಳ ಸಹಜವಾಗಿದೆ. ನಿಮ್ಮ ಹೆಸರೇ ಆಗಿದೆ ಗುಪ್ತ ಸೇನೆ. ಇದಕ್ಕೆ ಅವರು ಸ್ಥೂಲ ಬಾಣ ಇತ್ಯಾದಿಗಳನ್ನು ತೋರಿಸಿದ್ದಾರೆ, ಆದರೆ ಇದರಲ್ಲಿ ಬಾಣ ಇತ್ಯಾದಿಗಳ ಮಾತಿಲ್ಲ. ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ತಂದೆಯು ಬಂದು ಸತ್ಯವಾದ ಮಾರ್ಗವನ್ನು ತಿಳಿಸುತ್ತಾರೆ. ಇದರಿಂದ ನೀವು ಅರ್ಧಕಲ್ಪ ಸತ್ಯಖಂಡದಲ್ಲಿ ಹೋಗುತ್ತೀರಿ. ಅಲ್ಲಿ ಮತ್ಯಾವುದೇ ಖಂಡವಿರುವುದಿಲ್ಲ. ಯಾರಿಗೆ ತಿಳಿಸಿದರೂ ಸಹ ಅವರು ಒಪ್ಪುವುದೇ ಇಲ್ಲ. ಕೇವಲ ಭಾರತವೇ ಇರಲು ಹೇಗೆ ಸಾಧ್ಯ ಎನ್ನುತ್ತಾರೆ. ಕ್ರಿಸ್ತನಿಗೆ 3000 ವರ್ಷಗಳ ಮೊದಲು ಭಾರತವು ಸ್ವರ್ಗವಾಗಿತ್ತು. ಆಗ ಮತ್ಯಾವುದೇ ಧರ್ಮಗಳಿರಲಿಲ್ಲ. ನಂತರ ವೃಕ್ಷವು ವೃದ್ಧಿ ಹೊಂದುತ್ತಾ ಇರುತ್ತದೆ. ನೀವು ಕೇವಲ ತಮ್ಮ ತಂದೆಯನ್ನು, ತಮ್ಮ ಧರ್ಮ ಕರ್ಮವನ್ನು ಮರೆತು ಹೋಗಿದ್ದೀರಿ. ಒಂದು ವೇಳೆ ತನ್ನನ್ನು ದೇವಿ ದೇವತಾ ಧರ್ಮದವನೆಂದು ತಿಳಿದುಕೊಂಡಿದ್ದೇ ಆದರೆ ಅಶುದ್ಧ ಪದಾರ್ಥಗಳನ್ನು ಸೇವಿಸುವುದೇ ಇಲ್ಲ. ಆದರೂ ಸೇವಿಸುತ್ತಾರೆ, ಏಕೆಂದರೆ ಆ ಗುಣವಿಲ್ಲ. ಆ ಕಾರಣ ತಮ್ಮನ್ನು ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ.
ಇಲ್ಲವಾದರೆ ನಮ್ಮ ಹಿರಿಯರು ಇಷ್ಟು ಪವಿತ್ರರಾಗಿದ್ದಾರೆ ಮತ್ತು ನಾವು ಪತಿತರಾಗಿ ಬಿಟ್ಟಿದ್ದೇವೆ ಎಂದು ಸಂಕೋಚವಾಗಬೇಕು. ಆದರೆ ತಮ್ಮ ಧರ್ಮವನ್ನೇ ಮರೆತು ಬಿಟ್ಟಿದ್ದಾರೆ. ನೀವೀಗ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಯಾವುದೇ ಮಾತಿದ್ರೆ ನೀವು ಇದನ್ನು ಹೇಳಬಹುದು, ಈ ಮಾತನ್ನು ತಂದೆಯು ನಮಗೆ ಇನ್ನೂ ತಿಳಿಸಿಲ್ಲ, ಇಲ್ಲದಿದ್ದರೆ ವ್ಯರ್ಥ ಮಾತುಗಳಲ್ಲಿ ತಬ್ಬಿಬ್ಬಾಗುತ್ತಾರೆ. ಆದ್ದರಿಂದ ತಿಳಿಸಿ, ನಾವಿನ್ನು ಓದುತ್ತಿದ್ದೇವೆ, ಎಲ್ಲವನ್ನು ಈಗಲೇ ಅರಿತುಕೊಂಡ್ರೆ ಮತ್ತೆ ವಿನಾಶವಾಗಿ ಬಿಡುವುದು. ಆದರೆ ಇಲ್ಲ, ಇನ್ನೂ ಸಮಯವಿದೆ, ನಾವು ಓದುತ್ತಿದ್ದೇವೆ, ಅಂತಿಮದಲ್ಲಿ ಸಂಪೂರ್ಣ ಪವಿತ್ರರಾಗಿ ಬಿಡುತ್ತೇವೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತುಕ್ಕು ಕಳೆಯುತ್ತಾ ಹೋಗುವುದು. ಸತೋಪ್ರಧಾನರಾಗಿ ಬಿಡುತ್ತೀರಿ. ಮತ್ತೆ ಈ ಪತಿತ ಪ್ರಪಂಚದ ವಿನಾಶವಾಗುವುದು. ಪರಮಾತ್ಮನು ಎಲ್ಲಿಯೋ ಅವಶ್ಯವಾಗಿ ಬಂದಿದ್ದಾರೆ ಮತ್ತು ಗುಪ್ತವಾಗಿದ್ದಾರೆ ಎಂಬ ಮಾತನ್ನು ಇತ್ತೀಚೆಗೆ ಕೆಲವರು ಹೇಳುತ್ತಾರೆ. ಸಮಯವನ್ನಂತೂ ಖಂಡಿತವಾಗಿ ವಿನಾಶದ ಸಮಯವಾಗಿದೆ ಅಲ್ಲವೇ? ತಂದೆಯು ಮುಕ್ತಿದಾತ ಮಾರ್ಗದರ್ಶಕರಾಗಿದ್ದಾರೆ. ಇವರು ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ. ಆಗ ಎಲ್ಲರೂ ಸೊಳ್ಳೆಗಳ ಉಪಾದಿಯಲ್ಲಿ ಶರೀರವನ್ನು ಬಿಡುತ್ತಾರೆ. ಇದನ್ನು ತಿಳಿದುಕೊಂಡಿದ್ದಾರೆ. ಎಲ್ಲರೂ ಏಕರಸವಾಗಿ ನೆನಪಿನಲ್ಲಿ ಕುಳಿತುಕೊಳ್ಳುವುದಿಲ್ಲ. ಕೆಲವರ ಯೋಗವು ಅಕ್ಯುರೇಟ್ ಆಗಿ ಇರುತ್ತದೆ, ಕೆಲವರದು ಅರ್ಧ ಗಂಟೆ, ಕೆಲವರದು 15 ನಿಮಿಷ, ಇನ್ನು ಕೆಲವರಂತೂ 1 ನಿಮಿಷವೂ ನೆನಪಿನಲ್ಲಿರುವುದಿಲ್ಲ. ನಾವು ಇಡೀ ಸಮಯ ತಂದೆಯ ನೆನಪಿನಲ್ಲಿ ಇರುತ್ತೇವೆ ಎಂದು ಕೆಲವರು ಹೇಳುತ್ತಾರೆ. ಅಂದಮೇಲೆ ಅವರ ಚೆಹರೆಯು ಸದಾ ಖುಷಿಯಿಂದ ಹೊಳೆಯುತ್ತಿರುವುದು. ಇಂತಹ ಮಕ್ಕಳಿಗೆ ಅತೀಂದ್ರಿಯ ಸುಖವಿರುತ್ತದೆ. ಬುದ್ಧಿಯು ಎಲ್ಲಿಯೂ ಅಲೆದಾಡುವುದಿಲ್ಲ. ಅವರು ಸುಖದ ಅನುಭವ ಮಾಡುತ್ತಾರೆ. ಬುದ್ಧಿಯು ಸಹ ಹೇಳುತ್ತದೆ, ಒಬ್ಬ ಪ್ರಿಯತಮನ ನೆನಪಿನಲ್ಲಿ ಕುಳಿತಿದ್ದರೆ ಎಷ್ಟೊಂದು ತುಕ್ಕು ಕಳೆಯಬಹುದು. ಮತ್ತು ಅದೇ ಹವ್ಯಾಸವಾಗಿ ಬಿಡುವುದು. ನೆನಪಿನ ಯಾತ್ರೆಯಿಂದ ನೀವು ಸದಾ ಆರೋಗ್ಯವಂತರು ಹಾಗೂ ಐಶ್ವರ್ಯವಂತರಾಗುತ್ತೀರಿ. ಚಕ್ರದ ನೆನಪು ಬಂದು ಬಿಡುತ್ತದೆ. ಕೇವಲ ನೆನಪಿನಲ್ಲಿರುವುದೇ ಪರಿಶ್ರಮವಾಗಿದೆ. ಬುದ್ಧಿಯಲ್ಲಿ ಚಕ್ರವು ಸುತ್ತುತ್ತಿರುತ್ತದೆ. ನೀವೀಗ ಮಾಸ್ಟರ್ ಬೀಜರೂಪರಾಗಿದ್ದೀರಿ. ನೆನಪಿನ ಜೊತೆಗೆ ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕಾಗಿದೆ. ನೀವು ಭಾರತವಾಸಿಗಳೇ ಲೈಟ್ ಹೌಸ್ ಆಗಿದ್ದೀರಿ. ಆಧ್ಯಾತ್ಮಿಕ ಲೈಟ್ ಹೌಸ್ ಆಗಿ ಎಲ್ಲರಿಗೆ ಮನೆಯ ಮಾರ್ಗವನ್ನು ತಿಳಿಸುತ್ತೀರಿ. ಅದನ್ನು ತಿಳಿಸಬೇಕಲ್ಲವೇ? ನೀವು ಮುಕ್ತಿ ಜೀವನ್ಮುಕ್ತಿಯ ಮಾರ್ಗವನ್ನು ತಿಳಿಸುತ್ತೀರಿ. ಆದ್ದರಿಂದ ನೀವು ಆಧ್ಯಾತ್ಮಿಕ ಲೈಟ್ ಹೌಸ್ ಆಗಿದ್ದೀರಿ. ನಿಮ್ಮ ಸ್ವದರ್ಶನ ಚಕ್ರವು ಸುತ್ತುತ್ತಿರುತ್ತದೆ. ಹೆಸರನ್ನು ಬರೆಯಬೇಕಾಗಿದೆ. ಅಂದಮೇಲೆ ತಿಳಿಸಲು ಬೇಕಲ್ಲವೇ? ತಂದೆಯು ತಿಳಿಸುತ್ತಿರುತ್ತಾರೆ. ನೀವು ಸನ್ಮುಖದಲ್ಲಿ ಕುಳಿತಿದ್ದೀರಿ. ಯಾರು ತಂದೆಯ ಜೊತೆ ಇದ್ದಾರೆಯೋ ಅವರಿಗಾಗಿಯೇ ಸನ್ಮುಖದಲ್ಲಿ ಜ್ಞಾನದ ಮಳೆಯಾಗುವುದು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸನ್ಮುಖದಲ್ಲಿ ಕೇಳುವಾಗ ಆನಂದವಾಗುತ್ತದೆ. ಎರಡನೆಯದಾಗಿ ಕ್ಯಾಸೆಟ್ ಮೂಲಕ ಕೇಳುವುದು. ಮೂರನೆಯದಾಗಿ ಮುರಳಿ ಓದುವುದು. ಶಿವತಂದೆಯು ಬ್ರಹ್ಮರವರ ಮೂಲಕ ಎಲ್ಲವನ್ನೂ ತಿಳಿಸುತ್ತಾರೆ. ಈ ಬ್ರಹ್ಮರವರು ಸಹ ತಿಳಿದುಕೊಂಡಿದ್ದಾರಲ್ಲವೇ? ಆದರೂ ಸಹ ನೀವು ಇದನ್ನೇ ತಿಳಿದುಕೊಳ್ಳಿ. ನಮಗೆ ಶಿವತಂದೆಯು ತಿಳಿಸುತ್ತಾರೆ. ಈ ರೀತಿ ತಿಳಿದುಕೊಳ್ಳದೇ ಇರುವ ಕಾರಣ ಬಹಳ ಉಲ್ಲಂಘನೆ ಮಾಡುತ್ತಾರೆ. ಶಿವತಂದೆಯು ಏನು ಹೇಳುವರು ಅದು ಕಲ್ಯಾಣಕಾರಿಯೇ ಆಗಿದೆ. ಭಲೆ ಅಕಲ್ಯಾಣವಾಗಬಹುದು, ಅದು ಸಹ ಕಲ್ಯಾಣದ ರೂಪದಲ್ಲೇ ಬದಲಾಗುವುದು. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯ ಪ್ರತಿ ಆದೇಶದಂತೆ ನಡೆದು ತಮ್ಮ ಉನ್ನತಿ ಮಾಡಿಕೊಳ್ಳಬೇಕಾಗಿದೆ. ಒಬ್ಬ ತಂದೆಯೊಂದಿಗೆ ಸತ್ಯವಾದ ಪ್ರೀತಿಯನ್ನಿಡಬೇಕಾಗಿದೆ. ನೆನಪಿನಲ್ಲಿಯೇ ಭೋಜನವನ್ನು ತಯಾರಿಸಬೇಕು ಹಾಗೂ ಸ್ವೀಕರಿಸಬೇಕಾಗಿದೆ. ಆತ್ಮಿಕ ಲೈಟ್ ಹೌಸ್ ಆಗಿ ಎಲ್ಲರಿಗೆ ಮುಕ್ತಿ ಜೀವನ್ಮುಕ್ತಿಯ ಮಾರ್ಗವನ್ನು ತಿಳಿಸಬೇಕಾಗಿದೆ.
ಅವಶ್ಯವಾಗಿ ತಂದೆಯ ಸಮಾನ ಕಲ್ಯಾಣಕಾರಿಗಳಾಗಬೇಕಾಗಿದೆ. ವರದಾನ: ಸದಾ ಏಕರಸ ಸ್ಥಿತಿಯ ಆಸನದಲ್ಲಿ ಕುಳಿತಿರುವಂತಹ ಬಾಬ್ದಾದಾರವರ ಹೃದಯ ಸಿಂಹಾಸನಾಧಾರಿ ಭವ. ಅತ್ಯಂತ ಶ್ರೇಷ್ಠವಾದ ಸಿಂಹಾಸನವೆಂದರೆ ಬಾಬ್ದಾದಾರವರ ಹೃದಯ ಸಿಂಹಾಸನಧಾರಿ ಆಗುವುದಾಗಿದೆ. ಆದರೆ ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದಕ್ಕಾಗಿ ಅಚಲ ಅಡೋಲ ಏಕರಸ ಸ್ಥಿತಿಯ ಸಿಂಹಾಸನವಿರಬೇಕು. ಒಂದು ವೇಳೆ ಈ ಸ್ಥಿತಿಯ ಸಿಂಹಾಸನದಲ್ಲಿ ಸ್ಥಿತರಾಗದಿದ್ದರೆ ಬಾಬ್ದಾದಾರವರ ಹೃದಯವೆಂಬ ಸಿಂಹಾಸನದಲ್ಲಿಯೂ ಸ್ಥಿತರಾಗಲು ಸಾಧ್ಯವಿಲ್ಲ. ಇದಕ್ಕಾಗಿ ತಮ್ಮ ಭ್ರುಕುಟಿಯ ಸಿಂಹಾಸನದಲ್ಲಿ ಅಕಾಲ ಮೂರ್ತಿಯಾಗಿ ಸ್ಥಿತರಾಗಿ ಬಿಡಿ. ಈ ಸಿಂಹಾಸನದಿಂದ ಮತ್ತೆ ಮತ್ತೆ ಏರುಪೇರಾಗಬಾರದು. ಇದರಿಂದ ಬಾಬ್ದಾದಾರವರ ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗುವುದು. ಸ್ಲೋಗನ್: ಶುಭ ಚಿಂತನೆಯ ಮೂಲಕ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿರಿ. ಅವ್ಯಕ್ತ ಸೂಚನೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ನಿಮ್ಮ ಪ್ರತಿ ಮಾತಿನಲ್ಲಿ ಮಧುರತೆ, ಸಂತುಷ್ಟತೆ, ಸರಳತೆಯ ನವೀನತೆ ಇರಲಿ. ಬ್ರಾಹ್ಮಣ ಆತ್ಮರ ಮಾತು ಮಾತಾಗಬಾರ್ದು. ಇದೇ ಮಹಾನತೆ ಮತ್ತು ಇದೇ ನವೀನತೆಯಾಗಿದೆ. ಮಧುರ ಮಾತು, ಮಧುರ ಸಂಸ್ಕಾರ, ಮಧುರ ಸ್ವಭಾವದ ಮೂಲಕ ಅನ್ಯರದ್ದೂ ಸಹ ಮುಖವನ್ನು ಮಧುರ ಮಾಡುತ್ತಿರುತ್ತೀರಿ. ಸದಾ ಅಥಕ್ ಅಂದರೆ ದಣಿಯದೇ ಇರುವುದು ಭವ ಮತ್ತು ಮಧುರ ಭವದ ವರದಾನಗಳಿಂದ ಮುಂದುವರಿಯಿರಿ. ಹಾರುತ್ತಾ ನಡೆಯಿರಿ. ಓಂ ಶಾಂತಿ. ಈ ಮುರಳಿ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಧನ್ಯವಾದಗಳು.